ಸರ್ ನೀವು ಏನೇ ಆಗಲಿ ರೀ ಸರ್, ಇವಾಗ ನಾವು ಉದಾಹರಣೆ ನಾನೇ ಎಲ್ಲಾದರೂ ಹೋಗ್ತಿರ್ತೀನಿಲ್ಲ, ಹುಡುಗರಲ್ಲಿ ಚಿಕ್ಕ ಮಕ್ಕಳು ಆಡ್ತಿದ್ರು ಕೂಡ ಕಾಡಿಬೇಡಿ ಅವ್ರ ಹತ್ರ ಬ್ಯಾಟ್ ಇಸ್ಕೊಂಡು ಒಂದ್ಸರಿ ಒಂದು ಬಾಲ್ ಅಂತ ಆಡಿದ ಮೇಲೆ ಒಂಥರ ಆತ್ಮತೃಪ್ತಿ ಆಗುತ್ತೆ ರೀ ಸರ್. ಅದು ಹಾಗೆ, ಅದು ಕ್ರಿಕೆಟ್ ಅಂದ್ರೆ ಹಂಗದಕ್ಕೆ ರೀ ಸರ್. ಇಡೀ ದೇಶವನ್ನು ಒಟ್ಟಾಗಿ ನಿಲ್ಲಿಸುವಂಥದ್ದು ಒಂದು ಕ್ರಿಕೆಟ್, ಇನ್ನೊಂದು ಪಾಕಿಸ್ತಾನ, ಎರಡು ಇಡೀ ದೇಶನ ಒಟ್ಟು ಮಾಡೋದು. ಆದರೆ ಇವತ್ತು ಸರ್ ಬೆಂಗಳೂರಿನ ಅಥವಾ RCBಯ ಮ್ಯಾಚ್ನ ಕ್ರೇಜ್ ಕೇವಲ ಕರ್ನಾಟಕದವ್ರಿಗೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಪ್ರಪಂಚದಾದ್ಯಂತ ಫ್ಯಾನ್ಸ್ ಇದ್ದಾರೆ. ಇಡೀ ಪ್ರಪಂಚದಾದ್ಯಂತ ಫ್ಯಾನ್ಸ್ ಇರುವ ಏಕೈಕ ಟೀಮ್ ಅದು RCB ಟೀಮ್. ಅದಕ್ಕೆ ಎಲ್ಲರಿಗೂ ಭಾಳ ಅವ್ರಿ ಸರ್. ಎಷ್ಟಿದೆ ಸರ್ ಇವತ್ತು ಚಾನ್ಸಸ್? ಎರಡು ಡಿಸರ್ವಿಂಗ್ ಟೀಮ್ ಫೈನಲಿ ಬಂದಿದ್ದಾವೆ. ಫಸ್ಟ್ ಆಫ್ ಆಲ್ ಅದನ್ನ ಹೇಳಲೇಬೇಕು, ಯಾಕಂದ್ರೆ RCB ಎಷ್ಟು ಡಿಸರ್ವ್ ಆಗಿದೆಯೋ ಕಿಂಗ್ಸ್ 11 ಪಂಜಾಬ್ ಅಷ್ಟೇ ಡಿಸರ್ವ್ ಆಗಿದೆ. ಎರಡು ಡಿಸರ್ವಿಂಗ್ ಟೀಮ್ ನ್ಯಾಚುರಲಿ ಫೈನಲ್ ಬಂದಿದೆ. ಒಂದಂತೂ ನಿಜ, ಈ ಬಾರಿ ಹೊಸ ಚಾಂಪಿಯನ್ ಒಬ್ರು ಹುಡ್ತಾರೆ. ಯಾರು ಗೆದ್ರು ಅವ್ರು ಹೊಸ ಚಾಂಪಿಯನ್. ಯಾಕಂದ್ರೆ 3 ಟೀಮ್ ಇದ್ವು ಕಪ್ ಗೆಲ್ದೇ ಇರೋ, ಡೆಲ್ಲಿ, ಪಂಜಾಬ್ ಮತ್ತು ಬೆಂಗಳೂರು. ಇದಕ್ಕೆ 3 ಟೀಮ್ಗೂ ಕೂಡಿ ಒಂದು ಬೇರೆ ಹೆಸರೇ ಇಟ್ಬಿಟ್ಟಿದ್ರು. 3ರಲ್ಲಿ 2 ಟೀಮ್ ಫೈನಲ್ ಬಂದಿರೋದ್ರಿಂದ ಒಂದಕ್ಕೆ ಅಂಟಿದ ಆ ಕಳಂಕ ಇವತ್ತು ತಪ್ಪತ್ತೆ ಗ್ಯಾರಂಟಿ. ಆ ಚಾನ್ಸ್ RCBಗೆ ಹೆಚ್ಚಿಗೆ ಇದೆ. ನಾವು ಇಲ್ಲಿ ಇಂಪಾರ್ಟೆಂಟಾಗಿ ವಿಚಾರ ಮಾಡ್ಬೇಕೇನೆಂದರೆ, ಒಂದು ಅಲ್ಕೆಮಿಸ್ಟ್ ಥಿಯರಿ ಅಂತ ಹೇಳ್ತಾರಲ್ವ, ಅಥವಾ ಓಂ ಶಾಂತಿ ಓಮಲ್ಲಿ ಶಾರುಖ್ ಖಾನ್ ಹೇಳಿದ ಡೈಲಾಗ್ ಇದೆಯಲ್ಲ, तुम्हें कितनी शिद्दत से चाहता हूँ तो पूरी कायनात हमें मिलाने के साजिश करती ಅಂತ. ಹಂಗೆ RCB ಈ ಸಲ ಫೈನಲ್ ಬರಲಿಕ್ಕೆ ಒಂದು ಸಂಚನ್ನು ಆ ಪ್ರಕೃತಿನ ರೂಪಿಸ್ತು ಅನ್ಸುತ್ತೆ. ಯಾಕಂದರೆ ನಾವು ಫಸ್ಟ್ ಆಕ್ಷನ್ನಿಂದ ನೋಡ್ತಾ ಇದ್ರೆ ವೆಂಕಟೇಶ್ ಅಯ್ಯರ್ಗಾಗಿ ತುಂಬ ಬಿಡ್ ಮಾಡಿದ್ರು ಇವರು. ಕೋಲ್ಕತ್ತಾ ಜೊತೆ KKR ಜೊತೆಗೆ ಫೈನಲ್ ಅವ್ರು 23 ಕೋಟಿ ಕೊಟ್ಟು ಅವ್ರು ಪರ್ಚೇಸ್ ಮಾಡಿದರು. ಅದು ಆ ಬಿಡ್ಡಲ್ಲಿ ಸೋತಿರೋದು RCBಗೆ ದೊರೆತ ಮೊದಲ ಜಯ ಅಂತ ಹೇಳ್ಬೋದು. ಆ ಎಲ್ಲ ಹಣದಿಂದ ಇವರು ಹ್ಯಾಸಲ್ವುಡನ್ನು ಪರ್ಚೇಸ್ ಮಾಡಿದರು, ಫಿಲ್ ಸಾಲ್ಟನ್ ಪರ್ಚೇಸ್ ಮಾಡಿದರು, ಒಂದು ಟೀಮನ್ನು ಮಾಡ್ಕೊಂಡ್ರು. ಆ ಟೀಮು ಈ ಸಲ ಎಷ್ಟು ಅಡ್ವಾಂಟೇಜ್ ಆಗಿದೆ ಅಂದರೆ, ಪ್ರತಿ ಸಲ ವಿರಾಟ್ ಕೊಹ್ಲಿ 4 ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ, 3 ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ. ಈ ಸಲ ಅವ್ರು ಒಂದೇ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ ಅವರಿಗೆ. 2 ಸಲ ಕೃಣಾಲ್ ಪಾಂಡೆ ಅವ್ರು ಸಿಕ್ಕಿದೆ, 2 ಸಲ ರಜತ್ ಪಾಟಿದಾರ್ ಅವ್ರು ಸಿಕ್ಕಿದೆ. 9 ಜನ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡಿದ್ದಾರೆ. ಅಂದರೆ ಇಡೀ ಟೀಮ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಒಬ್ಬರಿಲ್ದ ಒಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸುಯೇಶ್ ಶರ್ಮಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ, ಜಿತೇಶ್ ಶರ್ಮಾಗೂ ಸಿಕ್ಕಿದೆ, ಫಿಲ್ ಸಲಾಟ್ ಅವ್ರಿಗೂ ಸಿಕ್ಕಿದೆ. ಅಂದರೆ ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟಿಂಗ್ ದ ವಿನ್ನಿಂಗ್. ಇದು ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ಇನ್ನೊಂದು ಕಂಪೇರ್ ಮಾಡಿದ್ರೆ ಪಂಜಾಬ್ ಟೀಮ್ ಕಡೆ ಶ್ರೇಯಸ್ ಅಯ್ಯರ್ ಲಾಸ್ಟ್ ಟೈಮ್ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಟ್ರೋಫಿ ಗೆಲ್ಲಿಸ್ಕೊಟ್ಟಿದ್ರು. ಈಸ್ ಅಮೇಝಿಂಗ್ ಕ್ಯಾಪ್ಟನ್. ಯಾಕಂದರೆ ಡೆಲ್ಲಿಗೆ ಫಸ್ಟ್ ಟೈಮ್ ಪ್ಲೇ ಆಫಿಗೆ ತಂದರು, ಫೈನಲಿ ಕರ್ಕೊಂಬಂದರು, KKRಗೆ ಟ್ರೋಫಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರನ್ನು KKR ರಿಲೀಸ್ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಫಿಲ್ ಸ್ಲಾಟನ್ನು ರಿಲೀಸ್ ಮಾಡಿದ್ರು ಅವರು, ಮಿಚೆಲ್ ಸ್ಟಾರ್ಕನ್ನು ರಿಲೀಸ್ ಮಾಡಿದ್ರು, ಹಾಗೆ ಅಯ್ಯರನ್ನು ರಿಲೀಸ್ ಮಾಡಿದ್ರು. ಪಂಜಾಬ್ದ ಏನು ಕೋಚ್ ಇದ್ರು ರಿಕಿ ಪಾಂಟಿಂಗ್, ಫಸ್ಟ್ ಶ್ರೇಯಸ್ ಅಯ್ಯರನ್ನು ತೊಗೊಂಡಿದ್ದು 23 ಕೋಟಿಗೆ. ತುಂಬ ಕಾಸ್ಟ್ಲಿ ಪ್ಲೇಯರಿಗೆ ಅವರು. ಬಟ್ ಯಾರು ಕಾಸ್ಟ್ಲಿ ಪ್ಲೇಯರ್ ಆಗಿ ಹೋಗಿದ್ದಾರೆ ಈ ಸಲ, ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಅಯ್ಯರ್ ಒಬ್ಬರೇ. ಅಮೇಜಿಂಗ್ ಪ್ಲೇಯರ್. ಅವರು ಇಡೀ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇಟ್ಕೊಂಡು ಟೀಮ್ ಮಾಡಿದ್ರು. ಇಲ್ಲಿ RCBಗೆ ಹೇಗೆ ಒಂದು ಇಡೀ ಪ್ರಕೃತಿನ ಸಂಚು ರೂಪಿಸ್ತಂತ ಹೇಳ್ತೀವಿ, ಅಲ್ಲಿ ಟೆಕ್ನಿಕ್ ತುಂಬಾ ವರ್ಕ್ ಮಾಡಿದೆ ಪಂಜಾಬಲ್ಲಿ. ರಿಕಿ ಪಾಂಟಿಂಗ್ ಹೇಳ್ಬಿಡ್ತೀನಿ ಸರ್, ನೋಡಿ ಇಂಟರ್ನೆಟ್ ಆಗಿ ಹುಡುಕಿನಿ. कहते हैं अगर किसी चीज को दिल से चाहते हो तो पूरी कायनात उसे तुमसे मिलाने की कोशिश में लग जाती है. ಸಂಚು ರೂಪಿಸ್ತಂತ ಮಿಲಾನಕ್ಕೆ ಕೋಶಿಶ್ ಮಾಡ್ತಾರೆ. ನೀವು ಯಾವ್ದನ್ನ ಬಯಸ್ತಿರೋ ಅದನ್ನ ಬರೇ ಬಯಸೋದಲ್ಲ, ಆ ಸಿದ್ಧತೆಯಿಂದ ಬಯಸ್ಬೇಕು. ಅದು ನಮಗೆ ಬೇಕೇ ಬೇಕಂತ. 17 ವರ್ಷ ನೀವು ಕಾದಿದ್ರಿ, 18ನೇ ವರ್ಷಕ್ಕೆ ಕಾಯ್ತಾ ಇದ್ರಿ. ಸರ್, ಈಗ ರಿಕಿ ಪಾಂಟಿಂಗ್ಗೆ ಬಹಳಷ್ಟು ವರ್ಲ್ಡ್ ಕಪ್ಗಳನ್ನು ಗೆದ್ದಿರುವಂತಹ ಅನುಭವ ಇದೆ. ಶ್ರೇಯಸ್ ಅಯ್ಯರ್ಗೆ KKR ಕ್ಯಾಪ್ಟನ್ಶಿಪ್ನಲ್ಲಿ ಗೆಲ್ಲಿಸಿರುವಂತಹ ಅನುಭವ ಇದೆ. ಆದರೆ ಈಗ 3ನೇ ಫ್ರಾಂಚೈಸಿನೂ ಕೂಡ ಅವರು ಫೈನಲ್ಗೆ ತೊಗೊಂಡು ಬರ್ತಾ ಇದ್ದಾರೆ. ಯಾರು? ಶ್ರೇಯಸ್ ಅಯ್ಯರ್. ಈ ಕಡೆ ಕಂಪ್ಯಾರಿಟಿವ್ಲಿ ರಜತ್ ಪಟೇದಾರ್ ಇದೇ ಸರಿ ಫೈನಲ್ಗೆ ಬಂದಿರೋರು ಮತ್ತು ಕ್ಯಾಪ್ಟನ್. ಆದರೆ ನಮ್ಮ RCB ಟೀಮಲ್ಲಿ ಫೈನಲ್ ಆಡಿರುವಂಥ ಹಲವಾರು ಜನ ಟೀಮಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅಂತ ಔಟ್ಸ್ಟ್ಯಾಂಡಿಂಗ್ ಬಿರಿಯ. ಸೊ ಈ ಒಂದು ಫೈನಲ್ನ ಅನುಭವ, ಫೈನಲ್ನ ಪ್ರೆಷರ್, ಫೈನಲ್ಗೆ ಬೇಕಾದಂತಹ ಆ ಕೂಲ್ನೆಸ್, ಆ ಟೆಂಪರ್ಮೆಂಟ್ ಯಾವ ಟೀಮಲ್ಲಿ ತುಂಬ ಜಾಸ್ತಿ ಇದೆ ಅಂತ ಅನ್ಸುತ್ತೆ? ಟೀಮಲ್ಲಿ ಜಾಸ್ತಿ ಇದೆ ಹ್ಯಾಸಲ್ವುಡ್, ವಿರಾಟ್ ಕೊಹ್ಲಿ ಇರೋದ್ರಿಂದ ಸಹಜವಾಗಿ RCBಗೆ ಅಡ್ವಾಂಟೇಜ್ ಹೆಚ್ಚಿಗೆ ಇದೆ. ಬಟ್ ಕ್ಯಾಪ್ಟನ್ ಆಗಿ ನೋಡ್ತಾ ಇದ್ರೆ, ಆಮೇಲೆ ಪ್ಲೇ ಆಫ್ ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ಆಡಿದ ರೀತಿ ನೋಡ್ತಾ ಇದ್ರೆ, ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ತೊಗೊಂಡು ಹೋದ್ರು ಅವರು ಅಷ್ಟು ಕೂಲಾಗಿ. ಯಾಕಂದರೆ ಮೊಟೆರಾ ಸ್ಟೇಡಿಯಂ ಅದು ಮೊದಲು ಸರ್ದಾರ್ ವಲ್ಲಭಾಯಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಈಗ ಅದು ಮೋದಿ ಸ್ಟೇಡಿಯಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬ್ಲ್ಯಾಕ್ ಅಂಡ್ ರೆಡ್ ಸಾಯಿಲ್ ಪಿಚ್ ಇದೆ. ಯಾಕಂದ್ರೆ ನಾವು ಚಿನ್ನಸ್ವಾಮಿಯಲ್ಲಿ ಬ್ಲ್ಯಾಕ್ ಸಾಯಿಲ್, ಮಂಡ್ಯ ಬ್ಲ್ಯಾಕ್ ಸಾಯಿಲ್ ಪಿಚ್ಚು, ಪಂಜಾಬಲ್ಲಿ ಆಡೋದು ರೆಡ್ ಸಾಯಿಲ್ ಆಡ್ತಾರೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಾಯಿಲ್. ಅದು ಫಸ್ಟ್ ಮ್ಯಾಚ್ ಅಲ್ಲೇ ಆಡಿದ್ದವ್ರು ಈ ಸಲ RCB ಅವರು. ಆ ಮ್ಯಾಚಲ್ಲಿ 245 ಹೊಡೆದು ಅವರು
ಗುಜರಾತ್ ಟೈಟನ್ಸ್ ಸೋಲಿಸಿದ್ರು ಬ್ಯಾಟಿಂಗ್ ವಿಕೆಟ್ ಬ್ಯಾಟಿಂಗ್ ವಿಕೆಟು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ್ರೆ 6 ಸಲ ಗೆದ್ದಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ 2 ಸಲ ಗೆದ್ದಿದ್ದಾರೆ. ಅಲ್ಲಿ ಮಿನಿಮಮ್ ಸ್ಕೋರ್ 200, ಒಂದೇ ಒಂದು ಮ್ಯಾಚಲ್ಲಿ 196 ಹೊಡೆದಿದ್ದಾರೆ ಟೀಮ್ದವ್ರು. ಅಂದರೆ ಆ ಮಟ್ಟದ್ದು. RCB ಈ ಸಲ ಆ ಸ್ಟೇಡಿಯಮಲ್ಲಿ ಆಡ್ಲಿಕ್ಕೆ ಅವಕಾಶನೇ ಸಿಕ್ಕಿಲ್ಲ ಇಲ್ಲಿವರೆಗೂ. ನಾವು ಫ್ರೆಶ್ ಆಗಿ ಹೋಗ್ತಾ ಇದ್ದೀವಿ. ಪಂಜಾಬಲ್ಲಿ ತುಂಬ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಮೇಲೆ ಆ ಬ್ಯಾಟ್ಸ್ಮನ್ಸ್ಗಳಿಗೆ ಅದು ಸೂಟ್ ಆಗ್ತಾ ಇದೆ ಪಿಚ್ಚು. ಇದು ನಿಜ ಏನಂದರೆ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ಗೆ ದೊಡ್ಡ ಚಾಲೆಂಜ್ ಇದೆ. ಅವ್ರು ಹೇಗೆ ಅವ್ರನ್ನ ಕಟ್ಟಿ ಹಾಕ್ತಾರೆ ಇಬ್ಬರನ್ನು ಅಂತ. ಸ್ಲೋವರ್ ಬಾನ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಆ ಎಲ್ಲ ಆ್ಯಂಗಲ್ ನೋಡ್ತಾ ಇದ್ರೆ RCB ತನ್ನ ಎಲ್ಲ ಅಸ್ತ್ರಗಳನ್ನು ಬಳಸ್ಕೊಂಡು ಇವತ್ತಲ್ಲಿ ಕಣಕ್ಕಿಳಿಬೇಕು. ಅಲ್ಲ ಸರ್, ಇದು 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 ಬ್ಯಾಟಿಂಗ್ ವಿಕೆಟ್ ಆದ್ದರಿಂದ ಸರ್, ಇಂತಹ ಬ್ಯಾಟಿಂಗ್ ವಿಕೆಟ್ ಅಥವಾ ತುಂಬ ರನ್ಗಳನ್ನು ಗಳಿಸಬಹುದಾದಂತಹ ಪಿಚ್ಚಲ್ಲಿ ಮ್ಯಾಚನ್ನು ಗೆಲ್ಲಿಸುವವರು ಬ್ಯಾಟರ್ಸಾ ಬೌಲರ್ಸಾ? ಫೈನಲಿ ಬೌಲರ್ಸೇ. ಎಕ್ಸಾಕ್ಟ್ಲಿ 100%. ಯಾಕಂದರೆ ನೀವು ರನ್ ಗಳಿಸಿರ್ತೀರ. ಈಗ 200 ರನ್ ಗಳಿಸಿದ್ರು ಮುಂಬೈ ಟೀಮ್ 17 ಸೀಸನ್ನಲ್ಲಿ ಒಂದು ಸಲನೂ 200 ರನ್ ಹೊಡೆದಾಗ ಸೋತಿಲ್ಲ ಅವರು. ಅವ್ರ ಬೌಲಿಂಗ್ ಸ್ಟ್ರೆಂತ್ ಅಷ್ಟು ಚೆನ್ನಾಗಿತ್ತು. 200 ರನ್ ಹೊಡೆದು ಗೆದ್ರು ಪಂಜಾಬ್ದವ್ರು ಅವ್ರ ಮೇಲೆ. ದಟ್ಸ್ ದ ನ್ಯೂ ರೆಕಾರ್ಡ್. ಯಾಕಂದ್ರೆ ಮುಂಬೈ ಅಲ್ಲಿವರೆಗೂ ಸೋತೇ ಇರಲಿಲ್ಲ. ನಾವು ಗೆಲ್ತೇವೆ ಅಂತ. ಅವ್ರು ನೀತಾ ಅಂಬಾನಿ ನೋಡಿದಾಗ ಅನಿಸ್ತಾ ಇತ್ತು ನಮಗೆ, ಏನಪ್ಪ ಇವ್ರು ನಂಬಿದೆಲ್ಲ ಇವ್ರಿಗೆ ಒಂದೇ ದಿನ ಕೈ ಕೊಟ್ವೇನಂತ.